ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ಎಲ್ಲರಿಗೂ ನಮಸ್ಕಾರಗಳು. ವಿಶ್ವವಾಣಿ ವಿಶೇಷ ಟಿವಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾನು ಆನುವಂಶೀಯ ಕಾಯಿಲೆಗಳ ಬೇರೆ ಬೇರೆ ವರ್ಗೀಕರಣದ ಬಗ್ಗೆ ಹೇಳಿದೆ, ಮೋನೋಜೆನಿಕ್ ಡಿಸಾರ್ಡರ್ ಬಗ್ಗೆ ಹೇಳಿದ್ದೀನಿ. ಅದೇ ರೀತಿ ವರ್ಣತಂತುಗಳ ವ್ಯತ್ಯಾಸದಿಂದ ಏನೇನು ಕಾಯಿಲೆಗಳು ಬರುತ್ತೆ ಅದರ ಬಗ್ಗೆ ತಿಳಿಸ್ದೆ. ಪಾಲಿಜೆನಿಕ್ ಡಿಸಾರ್ಡರ್, ಉದಾಹರಣೆಗೆ ಒಬಿಸಿಟಿ, ಡಯಾಬಿಟಿಸು, ಕ್ಯಾನ್ಸರು, ಥೈರಾಯ್ಡ್ ಪ್ರಾಬ್ಲಮ್, ಇವನ್ನೆಲ್ಲ ನಾವು ಬಹುವಿಧದ ಅಸ್ವಸ್ಥತೆ ಅಂತೀವಿ. ಇದು ಏನಕ್ಕೆ ಬರುತ್ತೆ ಅನ್ನೋದ್ರ ವಿಚಾರನೂ ಸಹ ನಾನು ನಿಮಗೆ ತಿಳಿಸಿದ್ದೀನಿ. ಕೊನೆಯ ಕೆಟಗರಿ ಎಪಿಜೆನೆಟಿಕ್ ಅಂತ ಅಂತೀವಿ ಅದನ್ನು. ಅಂದರೆ ಇಲ್ಲಿ ನಮ್ಮ DNA ಏನು ವ್ಯತ್ಯಾಸ ಆಗಿಲ್ಲ, ಆದರೂ ಸಹ ಕಾಯಿಲೆ ಬರ್ತಾ ಇದೆ. ಹಾಗಾದರೆ ಕಾರಣ ಏನು ಅಂತ ನಾವು ನೋಡೋದಾದರೆ ಒಂದೆರಡು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಯಾವ ಒಂದು ಕುಟುಂಬದಲ್ಲಿ ಹೋಗಿ ನಾವು ಮಕ್ಕಳು ಇರ್ತಾವಲ್ಲ, ಸಣ್ಣ ಮಕ್ಕಳು, ಅವ್ರನ್ನ ಕೇಳಿದ್ರೆ ಒಂದೇ ಒಂದು ಕಂಪ್ಲೇಂಟ್ ತಂದೆ ತಾಯಿಗಳು ಹೇಳೋದು, ಮಕ್ಕಳು ಮನೆಯಲ್ಲಿ ಊಟ ಮಾಡಲ್ಲ, ಅವರು ಬರೀ ಜಂಕ್ ಆಹಾರ ಸೇವನೆ ಮಾಡ್ತಾರೆ, ಅವ್ರಿಗೆ ಪಿಜ್ಜಾ ಬೇಕು, ಬರ್ಗರ್ ಬೇಕು, ಪಾನಿಪುರಿ, ಹೊರಗಡೆ ಊಟ ಅಂದರೆ ಮಾತ್ರ ಮಾಡೋದು, ಮನೇಲಿ ಊಟ ಅವರು ಮಾಡ್ತಾ ಇಲ್ಲ ಅನ್ನುವ ಒಂದು ಕಂಪ್ಲೇಂಟ್ ಸರ್ವೇ ಸಾಮಾನ್ಯ ಅನ್ಬೋದು. ಅದು ಬರೀ ಚಾಕ್ಲೇಟ್ಸ್ ಆಗ್ಬೋದು, ಬಿಸ್ಕೆಟ್ಸ್ ಆಗ್ಬೋದು, ಕೇಕು, ಈ ಥರ ಅಂದರೆ ಬೇಕರಿ ಐಟಮ್ಗಳಾಗ್ಬೋದು. ಮತ್ತು ಜಂಕ್ ಆಹಾರ ಅಂತ ನಾವು ಏನು ಹೇಳ್ತೀವಿ ಅದನ್ನೇ ಮಕ್ಕಳು ಹೆಚ್ಚು ಇಷ್ಟಪಡ್ತಾರೆ, ಮನೆ ಊಟ ಮಾಡಲ್ಲ ಅನ್ನೋದು ಸಾಮಾನ್ಯವಾಗಿ ಹೇಳ್ತಾರೆ. ಇದು ಏನಕ್ಕೆ ಕಾರಣ ಅಂದರೆ, ಒಂದು ತಂದೆ ತಾಯಿಗಳು ಅದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ, ಮಕ್ಕಳು ಹಠ ಮಾಡ್ತಾರೆ ಅಂತ. ಅದಕ್ಕಿಂತ ಮುಖ್ಯ ಕಾರಣ ವಿಜ್ಞಾನದ ಪ್ರಕಾರ ನಾವು ನೋಡೋದಾದರೆ, ಈ ಮಕ್ಕಳ ತಾಯಂದಿರು ಗರ್ಭಿಣಿಯರಾಗಿದ್ದಾಗ ಅತಿಯಾಗಿ ಜಂಕ್ ಆಹಾರ ಸೇವನೆ ಅವರೇ ಮಾಡಿರ್ತಾರೆ. ಮಾಡಿದಂತಹ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ, ಮಿಥೈಲೇಷನ್ ಅಂತ ಒಂದು ಪ್ರಾಸೆಸ್ಸು ನಡೆದಿರುತ್ತೆ, ಮಗು ಬೆಳವಣಿಗೆ ಆಗ್ತಾ ಇದೆ ಭ್ರೂಣದಲ್ಲಿ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಮಿಥೈಲೇಷನ್ ಅಂದರೆ ನಮ್ಮ DNA ಅನ್ನೋದು ಸುಮ್ಮನೆ ಒಂದು ಅದು ಮೆಸೇಜ್ ಕೊಡೋ ಅಂತಹ ಒಂದು ಇದು ಅಂತ ನಾವು ನೋಡೋದಾದರೆ, ಅದರಲ್ಲಿ ATGC ಅಂತ ಒಂದೊಂದು ನ್ಯೂಕ್ಲಿಯೋಟೈಡ್ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ. ಇಲ್ಲಿ DNA ಬದಲಾವಣೆ ಇಲ್ಲ, ಆದರೆ DNA ಜೊತೆಲಿ ಒಂದೊಂದು ಪ್ರೋಟೀನ್ಗಳಿರುತ್ತೆ, ಹಿಸ್ಟೋನ್ಸ್ ಅಂತ. ಈ ಪ್ರೋಟೀನ್ಗಳಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಈ ಬದಲಾವಣೆ ಆಗಿರೋದ್ರಿಂದ ಕೆಲವೊಂದು ಜೀನ್ಗಳು ಅವು ಎಕ್ಸ್ಪ್ರೆಸ್ ಆಗಿಲ್ಲ, ಕೆಲವೊಂದು ಜೀನ್ಗಳು ಓವರ್ ಎಕ್ಸ್ಪ್ರೆಸ್ ಆಗಿದೆ. ಇದಕ್ಕೆ ಕಾರಣ ಕೆಲವೊಂದು ಗ್ರೂಪು, ಈಗ ಕೆಲವೊಂದು ರಾಸಾಯನಿಕ ಗುಂಪು ಅಂತ ಹೇಳ್ಬೋದು. ಮಿಥೈಲ್ ಗ್ರೂಪು, ಅಸಿಟೈಲ್ ಗ್ರೂಪು, ಫಾಸ್ಫೇಟ್ ಗ್ರೂಪು, ಯುಬಿಕ್ವಿಟೇನೇಷನ್ ಅಂತೆಲ್ಲ ಅಂತೀವಿ. ಈ ಥರದ್ದು ಆ ಒಂದು ಪ್ರೋಟೀನ್ ಜೊತೆ ಬೈಂಡ್ ಆಗಿಬಿಟ್ಟು ಒಂದು ಜೀನ್ ಇದೆ, ಆ ಜೀನು ತುಂಬ ಇಂಪಾರ್ಟೆಂಟು, ಅದು ಎಕ್ಸ್ಪ್ರೆಸ್, ಅದು ಪ್ರಕಟವಾಗಬೇಕು, ಆದರೆ ಆಗೋಕ್ಕೆ ಬಿಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ DNA ಏನು ಚೇಂಜ್ ಆಗಿಲ್ಲ, ಮೆಸೇಜ್ ಎಲ್ಲ ಸರಿ ಇದೆ, ಆದರೂ ಸಹ ಕಾಯಿಲೆ ಬರ್ತಾ ಇದೆ. ಇಲ್ಲಿ ಈ ತಾಯಂದಿರು, ಗರ್ಭಿಣಿ ತಾಯಂದಿರು ಯಾವಾಗ ಜಂಕ್ ಆಹಾರನೇ ಸೇವನೆ ಮಾಡ್ತಾ ಇದ್ದಾರೆ, ಆ ಮಿಥೈಲೇಷನ್ ಪ್ರಾಸೆಸ್ ಆಗಿ ಈ ಮಗು ಹುಟ್ಟುವ ಮಗುವು ಸಹ ಅದಕ್ಕೂ ಸಹ ಒಳ್ಳೆಯ ಆಹಾರ ಅದಕ್ಕೆ ಇಷ್ಟ ಆಗ್ತಾ ಇಲ್ಲ, ಅದು ಈ ಜಂಕ್ ಆಹಾರವನ್ನೇ ಸೇವನೆ ಮಾಡ್ತಾ ಇದೆ. ಇದನ್ನು ನಾವು ಎಪಿಜೆನೆಟಿಕ್ ಫಿನಾಮಿನನ್ ಅಂತ ಕರಿತೀವಿ. ಅಂದರೆ ಇಲ್ಲಿ DNA ಬದಲಾವಣೆ ಆಗ್ತಾ ಇಲ್ಲ, ಆದರೆ ಮಗುವಿನ ಆರೋಗ್ಯದಲ್ಲಿ ಬದಲಾವಣೆ ಆಗ್ತಾ ಇದೆ, ಮಗುವಿನ ನಡವಳಿಕೆಯಲ್ಲೂ ಸಹ ಬದಲಾವಣೆಗಳನ್ನು ನಾವು ನೋಡ್ಬೋದು. ಇದೇ ರೀತಿ ಇತ್ತೀಚೆಗೆ ನಾವು ನೋಡುತ್ತಿರೋ ಹಾಗೆ ಮಕ್ಕಳುಗಳು ತುಂಬ ಅವರು ಮಾನಸಿಕವಾಗಿ ಅಂಥ ಒಂದು ಸದೃಢರಾಗಿಲ್ಲ, ಎಲ್ಲೋ ಒಂದು ಮಕ್ಕಳಿಗೆ ತೊಂದರೆಗಳು ಜಾಸ್ತಿ. ಎಲ್ಲ ಒಂದೊಂದೇ ಮಗು ಕುಟುಂಬದಲ್ಲಿ ತುಂಬ ಮುದ್ದಿನಿಂದ ಬೆಳೆಸಿರ್ತಾರೆ. ಸಮಸ್ಯೆ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ, ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡದಾಗಿ, ಅಂದರೆ ಬದನೆಕಾಯಿನ ಬ್ರಹ್ಮರಾಕ್ಷಸ ಮಾಡ್ತೀವಿ ಅಂತಾರಲ್ಲ, ಆ ಥರ ಸಣ್ಣ ಸಮಸ್ಯೆನ ದೊಡ್ಡ ಸಮಸ್ಯೆ ಅಂತೇಳಿ ಆ ಸಮಸ್ಯೆಯನ್ನು ನಿಭಾಯಿಸೋಕ್ಕಾಗದೆ, ಹೊರಬರೋಕ್ಕಾಗದೆ ಅದು ಸ್ಯೂಸೈಡಲ್ ಅಟೆಂಪ್ಟ್ ಆಗಿರ್ಬೋದು, ಅಥವಾ ತುಂಬ ಡಿಪ್ರೆಷನ್ಗೆ ಹೋಗೋದೇ ಅಂಥದ್ದಾಗಲಿ, ಅಥವಾ ಹೈಪರ್ ಆ್ಯಕ್ಟಿವಿಟಿ ಮಕ್ಕಳುಗಳಲ್ಲಿ ಈ ಥರದ್ದನ್ನು ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಮೊದಲು ಡಿಪ್ರೆಷನು, ಖಿನ್ನತೆ, ಆತಂಕ, ಭಯ ಅನ್ನೋದು ತುಂಬ ಎಲ್ಲೋ ಅಪರೂಪ. ಅಂದರೆ ಇತ್ತೀಚೆಗೆ ಒಂದು ನಾರ್ಮಲ್ ಅನ್ನುವ ಮಗು, ಸಾಮಾನ್ಯವಾಗಿದೆ, ಆರೋಗ್ಯವಂತವಾಗಿದೆ ಮಗು ಅಂತ ಹೇಳೋದೇ ಕಷ್ಟ. ಕಾರಣ ಮಕ್ಕಳಲ್ಲಿ ಈ ಥರ ಒಂದು ಫೋಬಿಯಾಗಳಾಗಿರ್ಬೋದು, ಭಯ ಆಗಿರ್ಬೋದು, ಆತಂಕ, ಒಂದು ಖಿನ್ನತೆ ಅಥವಾ ಸ್ಯೂಸೈಡಲ್ ಟೆಂಡೆನ್ಸಿ, ಇದೆಲ್ಲ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಅದರ ಕಾರಣ ಹುಡುಕ್ತಾ ಹೋದಾಗ ನಾವು ಎಪಿಜೆನೆಟಿಕ್ ಫಿನಾಮಿನನ್ ಅಂದರೆ ಕೆಲವೊಂದು ಜೀನ್ಗಳು ಎಕ್ಸ್ಪ್ರೆಸ್ಸೇ ಆಗದೇ ಇದ್ದಾಗೆ ಕೆಲವೊಂದು ರಾಸಾಯನಿಕ ಗುಂಪು ಅದರ ಮೇಲೆ ಕೂತಿರುತ್ತೆ, ಆ ಜೀನ್ ಎಕ್ಸ್ಪ್ರೆಸ್ ಆಗಬೇಕು. ಇನ್ನೂ ಕೆಲವು ಜೀನ್ಗಳು
ಅದು ಓವರ್ ಎಕ್ಸ್ಪ್ರೆಸ್ಸು. ಅಲ್ಲಿ ಆ ರಾಸಾಯನಿಕ ಗುಂಪು ಇಲ್ಲ. ಹಾಗಾಗಿ ಅದು ಓವರ್ ಎಕ್ಸ್ಪ್ರೆಸ್ ಅಂದರೆ ಇಲ್ಲಿ ನಮಗೆ ಬೇಡದಿರೋದು ಜಾಸ್ತಿ ಆಗ್ತಿದೆ, ಬೇಕಾಗಿರೋದು ಇಲ್ವೇ ಇಲ್ಲ. ಆ ಥರ ಅತಿವೃಷ್ಟಿ ಅನಾವೃಷ್ಟಿ ಅಂಥೇಳಿ ಒಂದು ಬೇಕಾಗಿರೋದೇ ಇಲ್ಲ, ಇನ್ನೊಂದು ಕಡೆ ಜಾಸ್ತಿ ಇದೆ. ಇಂಥ ಸಂದರ್ಭದಲ್ಲೂ ಇದೆಲ್ಲ ಓವರಾಲ್ ಆಗಿ ಆ ಮಗುವಿನ ಆರೋಗ್ಯದ ಮೇಲೆ ಎಲ್ಲೋ ಒಂದು ಕಡೆ ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಇನ್ನೊಂದು ಬಹಳ ಉತ್ತಮವಾದ ಉದಾಹರಣೆ ನಾವು ಕೊಡಬೇಕು ಅಂತಂದರೆ, ಯಾಕೆ ಈಗಿನ ಮಕ್ಕಳಿಗೆ ಆ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಇದೆ, ಆ ಮಕ್ಕಳುಗಳು ತುಂಬ ಒಂದು ಸಮಸ್ಯೆಯಲ್ಲಿ ಸುಳಿದಾಡುತ್ತೆ, ಆ ಮಕ್ಕಳಿಗೆ ಆ ಸಮಸ್ಯೆಯಿಂದ ಈಚೆ ಬರೋಕ್ಕೆ ಏನಕ್ಕೆ ಆಗ್ತಾ ಇಲ್ಲ ಅಂದರೆ, ಅದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ಇತ್ತೀಚೆಗೆ ತಾಯಂದಿರು ಮೊದಲೆಲ್ಲ ಮಕ್ಕಳನ್ನು 2-3 ವರ್ಷದವರೆಗೆ 2 ವರ್ಷದವರೆಗೂ ಅವಕ್ಕೆ ಒಂದು ಸ್ತನಪಾನ ಮಾಡ್ತಾಯಿದ್ರು. ಇದರಿಂದಾಗಿ ತಾಯಿ ಮತ್ತು ಮಗುವಿನ ಇಂಟಿಮೆಸಿ ಚೆನ್ನಾಗಿರ್ತಾ ಇತ್ತು. ಮತ್ತು ತಾಯಿ ಆ ಮಗುವಿಗೆ ಒಂದು ರೋಗ ನಿರೋಧಕ ಶಕ್ತಿ ಸಿಗ್ತಾ ಇತ್ತು. ಕುಟುಂಬದಲ್ಲಿ ಮಗುವನ್ನ ಎಲ್ಲ ಕೇರ್ ಮಾಡ್ತಿದ್ರು, ಅದ್ರ ಜೊತೆ ಸೋಷಲ್ ಆಗಿ ಇರ್ತಾಯಿದ್ರು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಮಹಿಳೆಯರು ಉದ್ಯೋಗಸ್ಥ ಮಹಿಳೆಯರಾಗಿರೋದ್ರಿಂದ ಕೇವಲ 3-4 ತಿಂಗಳಿಗೆ ಮಗುವನ್ನು ಬಿಟ್ಟೋಗುವಂಥ ಪರಿಸ್ಥಿತಿ. ಅಂದರೆ ತಾಯಿಯ ಜೊತೆ ಆ ಮಗುವಿನ ಇಂಟಿಮೆಸಿ ಏನಿದೆ ಅದು ತುಂಬ ಕಮ್ಮಿ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಆ ಮಗುವಿನ ನೋಡ್ಕೊಳ್ಳೋದು ಬೇರೆ ಯಾರೋ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ, ಆ ಮಿಥೈಲೇಷನ್ ಪ್ರಾಸೆಸ್ಸು ಸರಿಯಾಗಿ ಆಗದ ಕಾರಣ, ಅಂದರೆ ಕೆಲವೊಂದು ಜೀನ್ ಇರುತ್ತೆ ಅದನ್ನು ಸಪ್ರೆಸ್ ಮಾಡಬೇಕು. ಅದು ಜಾಸ್ತಿ ಓವರ್ ಎಕ್ಸ್ಪ್ರೆಸ್ ಆಗಿಬಿಟ್ರೆ ಡಿಪ್ರೆಷನ್ಗೆ ಹೋಗೋದು, ಸುಸೈಡಲ್ ಟೆಂಡೆನ್ಸಿ, ಹೈಪರ್ ಆ್ಯಕ್ಟಿವಿಟಿ ಇದೆಲ್ಲ ಆಗುತ್ತೆ. ಅದು ಆಗಬಾರ್ದು ಅಂತಂದರೆ ಮಗುವನ್ನು ತಾಯಿ ತನ್ನ ದೇಹದ ಶಾಖದ ಜೊತೆಯಲ್ಲೇ ಇಟ್ಕೋಬೇಕು. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು, ಅಂದರೆ ಇದನ್ನು ಪ್ರೂವ್ ಮಾಡೋಕ್ಕೆ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ದಾರೆ. ಇಲಿಗಳ ಮೇಲೆ ಮಾಡಿದ್ದಾರೆ, ಮಂಗಗಳ ಮೇಲೆ ಮಾಡಿದ್ದಾರೆ, ಗಿನಿಪಿಗ್ ಮೇಲೆ. ಅಂದರೆ ಯಾವ ಒಂದು ಮಗು ತಾಯಿಯ ಒಂದು ದೇಹದ ಶಾಖದಲ್ಲಿ ಆ ಮಗು ಬೆಳೆಯುತ್ತೆ, ಅಂಥ ಮಗುವಿಗೆ ಧೈರ್ಯ ಜಾಸ್ತಿ, ಅದು ಸಮಸ್ಯೆಗಳನ್ನು ಬಹಳ ತುಂಬ ಚೆನ್ನಾಗಿ ಅದು ನಿಭಾಯಿಸುತ್ತೆ. ಎಂಥ ಸಂದರ್ಭದಲ್ಲೂ ಎದೆಗುಂದೋದಿಲ್ಲ. ಸಮಸ್ಯೆಯನ್ನು ಅದು ಚಾಲೆಂಜ್ ಆಗಿ ತಗೊಂಡು ಸವಾಲು ಅಂತ ಸ್ವೀಕಾರ ಮಾಡಿ ಗೆಲ್ಲುತ್ತೆ. ಹಿಂದೆ ನೋಡಿರ್ಬೋದು ನಾವು, ಈಗ ನಮ್ಮ ದೇಶದಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತರುಗಳನ್ನ ನಾವು ನೋಡಿದಾಗ, ಆಗರ್ಭ ಶ್ರೀಮಂತರು ದೊಡ್ಡ ಒಂದು ಏನೋ ಸಾಧನೆ ಮಾಡಿದವರು ಅಂತ ನಾವು ನೋಡೋದಾದರೆ, ಅತ್ಯಂತ ಒಂದು ಬಹಳ ಬಡತನದಿಂದ ಬೇಕಾದಷ್ಟು ಸಮಸ್ಯೆಗಳನ್ನು ಎದುರಿಸಿ ಗೆದ್ದು ಬಂದಂಥ ವ್ಯಕ್ತಿಗಳಾಗಿರ್ತಾರೆ ಅವರ ಕುಟುಂಬದ ಹಿರಿಯರು. ಕಾರಣ ಏನಂತಂದರೆ, ಅಲ್ಲಿ ಅವರಿಗೆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಇದೆ. ತಂದೆ ಕಡೆಯಿಂದನೂ ಸೆಕ್ಯೂರ್ಡ್ ಫೀಲಿಂಗು, ತಾಯಿ ಕಡೆಯಿಂದನೂ. ಕಾರಣ ಏನಂತಂದರೆ, ತಾಯಿ ಮಗುವನ್ನು ಎಷ್ಟು ತನ್ನ ಜೊತೆಯಲ್ಲೇ ಬೆಳೆಸ್ಕೊಳ್ತಾ ಬರ್ತಾಳೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲದವರೆಗೆ. ಅಂಥ ಮಕ್ಕಳಲ್ಲಿ ಎಪಿಜೆನೆಟಿಕ್ ಫಿನಾಮಿನ ಅಂತ ನಾನು ಏನು ಹೇಳಿದೆ, ಈ ಮಿಥೈಲ್ ಗ್ರೂಪ್ಗಳು ಅದಕ್ಕೆ ಆ್ಯಡ್ ಆಗೋದು, ಅದು ಕಡಿಮೆ ಆಗೋದ್ರಿಂದ, ಅಂದರೆ ಕೆಲವೊಂದು ಜೀನ್ಗೆ ಬೇಕು, ಕೆಲವೊಂದಕ್ಕೆ ಬೇಡ. ಅದು ಎಷ್ಟು ಬೇಕೋ ಅಷ್ಟು ಒಂದು ಕರಾರುವಕ್ಕಾಗಿ ನಡೀತಾ ಬರುತ್ತೆ. ಇದರ ಜೊತೆಯಲ್ಲಿ ಗರ್ಭಿಣಿ ತಾಯಿ ಆಕೆಯ ಒಳ್ಳೆಯ ಹವ್ಯಾಸಗಳನ್ನು ಇಟ್ಕೊಂಡಾಗ, ಮೊದಲೆಲ್ಲ ನಿಮಗೆ ಗೊತ್ತಿದೆ, ಬೇಕಾದಷ್ಟು ಇದಕ್ಕೆ ಪೂರಕವಾಗಿ ನಮ್ಮ ಪುರಾಣದಲ್ಲಿ ಕಥೆಗಳಿದೆ. ಹಿರಣ್ಯಕಶಿಪುವಿನ ಕಥೆನ ಕೇಳಿದಾಗ ಅವನ ಹೆಂಡತಿ ಕಯಾದು, ಆಕೆಗೆ ನಾರದರು ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಹರಿಯ ಬಗ್ಗೆ ತಿಳಿಸಿದಾಗ, ಹುಟ್ಟುವ ಮಗು ಅವನು ಪ್ರಹ್ಲಾದ ಹರಿಯ ಬಗ್ಗೆ ಒಂದು ಒಲವನ್ನು ಇಟ್ಕೊಂಡು ಭಕ್ತನಾಗಿ ಬೆಳೀತಾನೆ. ಅಂದರೆ ಒಬ್ಬ ರಾಕ್ಷಸನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುವ ಶಕ್ತಿ ಈ ಒಂದು ಎಪಿಜೆನೆಟಿಕ್ ಫಿನಾಮಿನ ಅಂತ, ಅದನ್ನೇ ನಾವು ಹೇಳೋದು. ಅಂದರೆ ಆ ಮಗು ಗರ್ಭಾವಸ್ಥೆಯಲ್ಲಿದ್ದಾಗ ಅದು ಎಲ್ಲದನ್ನು ಕೇಳುವ ಅದಕ್ಕೆ ಸಾಮರ್ಥ್ಯ ಇರುತ್ತೆ. ಅದು 7ನೇ ತಿಂಗಳಲ್ಲಿ ಹೊರಗಡೆಯ ಶಬ್ದವನ್ನು ಸಹ ಅದು ಗ್ರಹಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಅದನ್ನು ನಾವು ಎಪಿಜೆನೆಟಿಕ್ ಅಂತ ಅಂತೀವಿ. ಅಂದರೆ ಒಳ್ಳೆಯದನ್ನು ನೋಡೋದು, ಒಳ್ಳೆಯದನ್ನು ಕೇಳೋದು, ಶ್ರವಣ ಮನನ, ಮಾತಾಡೋದೇ ಆಗಲಿ, ಒಳ್ಳೆಯ ಮಾತುಗಳು, ಒಳ್ಳೆಯದು ಕೇಳೋದು, ಒಳ್ಳೆಯದು ನೋಡೋದು, ಇಂಥದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಮಿಥೈಲ್ ಗ್ರೂಪ್ ಆ್ಯಡ್ ಆಗೋದು ಅಥವಾ ಆಗದೇ ಇರೋದು, ಅಂದರೆ ಎಷ್ಟು ಬೇಕೋ ಅಷ್ಟು ಅದು ಸರಿಯಾದ ಕ್ರಮದಲ್ಲಿ ನಡೆಯುತ್ತೆ. ನಮಗೆಲ್ಲ ಆಶ್ಚರ್ಯ ಆಗ್ಬೋದು ಕೆಲವೊಂದು ಸಂದರ್ಭದಲ್ಲಿ. ಸ್ವಾತಂತ್ರ್ಯ ಹೋರಾಟ ನಡಿಬೇಕಾದ್ರೆ ಲಕ್ಷಾಂತರ ರಾಷ್ಟ್ರ ಪ್ರೇಮಿಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಅದರಲ್ಲೂ ಅಪ್ರತಿಮ ರಾಷ್ಟ್ರ ಪ್ರೇಮಿಗಳನ್ನು, ಭಕ್ತರನ್ನು ನಾವು ನೋಡ್ತೀವಿ. ಅವರ ಧೈರ್ಯ, ಶೌರ್ಯ ಇದೆಲ್ಲ ನೋಡಿದಾಗ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಟ್ ಎ ಟೈಮು ಎಲ್ಲ ಹೆಂಗೆ ಬಂದ್ಬಿಟ್ರಪ್ಪ ಇವರು ಅಂತ ನಾವು ನೋಡೋದಾದರೆ, ಅವರ ಹುಟ್ಟನ್ನು ನಾವು ನೋಡಿದಾಗ ಅವರ ತಾಯಂದಿರು ಒಂದು ಸತ್ಯಾಪರರಾಗಿರ್ತಾರೆ, ದೇಶ ಪ್ರೇಮಿಗಳಾಗಿರ್ತಾರೆ. ಒಳ್ಳೆಯದನ್ನು ಮಗು ಗರ್ಭಾವಸ್ಥೆಯಲ್ಲಿದ್ದಾಗಲೇ ಗರ್ಭ ಸಂಸ್ಕಾರ ಅಂತಾರೆ ಅದನ್ನು ಕೊಡ್ತಾ ಬಂದಿರ್ತಾರೆ. ದೇಶದ ಬಗ್ಗೆ ಪ್ರೀತಿನ ಬೆಳೆಸ್ತಾರೆ. ನೀನು ದೇಶಕ್ಕಾಗಿ ಹೋರಾಡಬೇಕು, ನೀನು ಹುಟ್ಟಿ ನೀನು ದೊಡ್ಡವನಾಗಿ ನಮಗೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅನ್ನೋದನ್ನ ಅದು ಭ್ರೂಣಾವಸ್ಥೆಯಲ್ಲೇ ಮಗುವಿಗೆ ಆ ಒಂದು ಇನ್ಸ್ಟ್ರಕ್ಷನ್ಗಳನ್ನು ಕೊಡೋದ್ರಿಂದ ಆ ಮಗುವು ಅಲ್ಲಿಂದನೇ ಅದನ್ನು ಬೆಳೆಸ್ಕೊಂತ ಬರುತ್ತೆ. ನಂತರ ನೀವು ನೋಡಿರ್ಬೋದು ಬೇಕಾದಷ್ಟು ಜನ, ಅವರ ಹೆಸರನ್ನು ಲಿಸ್ಟ್ ಮಾಡೋಕ್ಕೆ ನಮ್ಮ ಕೈಲಿ
ಸಾಧ್ಯ ಇಲ್ಲ. ಅಷ್ಟೊಂದು ದೇಶ ಪ್ರೇಮಿಗಳು ಒಂದೇ ಒಂದು 50 ವರ್ಷದಲ್ಲಿ ನಮಗೆ ಅಷ್ಟು ಜನ ಸಿಗ್ತಾರೆ. ಕಾರಣ ಏನಂದರೆ ಇದು ಎಪಿಜೆನೆಟಿಕ್. ಅಂದರೆ ಗರ್ಭಾವಸ್ಥೆಯಲ್ಲಿದ್ದಾಗಲೇ ಮಿಥೈಲೇಷನ್ ಅನ್ನುವ ಪ್ರೊಸೆಸ್ಸು, DNA ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಆದರೆ ಮಿಥೈಲೇಷನ್, ಅಸಿಟೈಲೇಷನ್, ಫಾಸ್ಫಾರಿಲೇಷನ್ ಅನ್ನುವ ಕೆಲವೊಂದು ರಾಸಾಯನಿಕ ಗುಂಪುಗಳನ್ನು ಆ್ಯಡ್ ಮಾಡೋದ್ರಿಂದ ಅಥವಾ ರಿಮೂವ್ ಮಾಡೋದ್ರಿಂದ ಬೆಳೆಯುತ್ತಿರುವ ಭ್ರೂಣ ಆಗಿರ್ಬೋದು ಅದ್ಭುತವಾಗಿ ಅದು ಆರೋಗ್ಯಕರವಾಗಿರುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವನ್ನು ಹೊಂದುವಂಥದ್ದು. ಅದು ಯಾವ ಟೈಮಲ್ಲಾದರೂ ಆಗ್ಬೋದು. ಈ ಎಪಿಜೆನೆಟಿಕ್ ಫಿನಾಮಿನನ್ ಅನ್ನೋದಿದೆಯಲ್ಲ, ಬರೀ ಭ್ರೂಣಾವಸ್ಥೆ ಅಲ್ಲ, ಯಾವಾಗ ಬೇಕಾದರೂ ಮನುಷ್ಯನಲ್ಲಿ ಈ ಬದಲಾವಣೆಗಳು ದೇಹದಲ್ಲಿ ಆಗ್ಬೋದು. ನಾವು ನೋಡೋದೇ ಆಗಲಿ, ಕೇಳೋದೇ ಆಗಲಿ, ಒಳ್ಳೆದಿದ್ದಾಗ ಏನಾಗುತ್ತೆ ಅಂದರೆ ಕೆಲವೊಂದು ರಾಸಾಯನಿಕ ಗುಂಪುಗಳು ಆ ಒಂದು ನಮ್ಮ ಪ್ರೋಟೀನ್ಗಳ ಮೇಲೆ ಅದು ಸೇರ್ಕೊಂಡಾಗ ಕೆಲವೊಂದು ಅಂದರೆ ಕೆಲವು ಜೀನ್ಗಳು ಜಾಸ್ತಿ ಎಕ್ಸ್ಪ್ರೆಸ್ ಆಗಬಾರ್ದು, ಆದರೆ ನಮಗೆ ತೊಂದರೆ. ಅತಿವೃಷ್ಟಿ ಅನಾವೃಷ್ಟಿ ಅಂತ ನಾನು ಏನು ಹೇಳಿದೆ, ಅದು ಆಗದೆ ಎಷ್ಟು ಪ್ರಮಾಣದಲ್ಲಿ ನಿಗದಿತವಾಗಿ ಆ ಜೀನುಗಳು ಪ್ರಕಟ ಆಗಬೇಕು ಅಷ್ಟೇ ಆಗೋದ್ರಿಂದ ಅದು ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗಾಗಿ ಇವೆಲ್ಲ ಆನುವಂಶೀಯ ಕಾಯಿಲೆಗಳ ಹಲವಾರು ವಿಧಗಳು. ಆದರೆ ಈ ಆನುವಂಶೀಯ ಕಾಯಿಲೆಯನ್ನು ಗುಣಪಡಿಸೋಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಬಂದರೆ ಅದು ಕಾಯಿಲೆನೇ. ಆದರೆ ಇದರ ನಿರ್ವಹಣೆ ಮಾಡಬಹುದು ಮತ್ತು ಇದು ಬರದಿದ್ದ ಹಾಗೆ ತಡೆಗಟ್ಟುವುದು ಸಾಧ್ಯತೆಗಳು ಇದೆ. ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ ಕೆಲವೊಂದು ಆನುವಂಶೀಯ ಕಾಯಿಲೆಗಳನ್ನು ಕಂಡುಹಿಡಿಯುವಂತಹ ಪರೀಕ್ಷೆಗಳಿದೆ. ಈಗ ದಂಪತಿಗಳು ಅವರು ಸಂಬಂಧಿಕರು ಮದುವೆ ಆಗಬೇಕು, ಅನಿವಾರ್ಯ ಕಾರಣದಿಂದ ಅವರು ಮದುವೆ ಆಗಲೇಬೇಕು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಇಬ್ಬರಲ್ಲೂ ಏನಾದರೂ ತೊಂದರೆ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ವಾಹಕ ಪರೀಕ್ಷೆ ಅಂತ ಇದೆ. ಆ ವಾಹಕ ಪರೀಕ್ಷೆ ಮಾಡೋದ್ರಿಂದ ದಂಪತಿಗಳಲ್ಲಿ ತೊಂದರೆ ಇದೆಯಾ ಅಂತ ಕಂಡುಹಿಡಿಬೋದು. ನಂತರ ಮದುವೆ ಆಯಿತು, ಮದುವೆ ಆದ ನಂತರ ಆಕೆ ಗರ್ಭಿಣಿ, ಆಕೆಗೆ ಹೆದರಿಕೆ ಆಗ್ತಾ ಇದೆ, ಮಗುಗೇನಾದರೂ ಕಾಯಿಲೆ ಬಂದ್ಬಿಡುತ್ತಾ, ವಯಸ್ಸು ಜಾಸ್ತಿ ಆಗಿದೆ ಆಕೆಗೆ, ಮತ್ತು ಆಕೆಗೆ ಏನೇನೋ ತೊಂದರೆಗಳಿತ್ತು, ಮೆಡಿಕೇಶನ್ ತಗೊಂತಿದ್ಲು, ಮತ್ತು ಕುಟುಂಬದಲ್ಲಿ ಕೆಲವರಿಗೆ ಈ ಥರ ತೊಂದರೆಗಳಿತ್ತು, ಅಥವಾ ಕುಟುಂಬದಲ್ಲಿ ಕೆಲವೊಂದು ಸಾವುಗಳು ಆಗಿದ್ವು ಈ ಕಾರಣದಿಂದ, ಅಥವಾ ಮೊದಲನೇ ಮಗುವಿಗೆ ತೊಂದರೆ ಇತ್ತು, ಈಗ 2ನೇ ಮಗುವಿಗೆ ಆಕೆ ಗರ್ಭವತಿ, ಹೆದರಿಕೆ ಆಗ್ತಾ ಇದೆ, 2ನೇ ಮಗು ಏನಾದರೂ ಬುದ್ಧಿಮಾಂದ್ಯದ ಮಗು ಹುಟ್ಟುಬಿಡುತ್ತಾ ಅಂತ. ಇಂಥ ಸಂದರ್ಭದಲ್ಲಿ ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಇದೆ, ಅಂದರೆ ಪ್ರಸವ ಪೂರ್ವ ವೈಜ್ಞಾನಿಕ ಪರೀಕ್ಷೆಗಳು. ಅದನ್ನು ಪರೀಕ್ಷೆ ಮಾಡಿದ್ರೆ ಮಗು ಆರೋಗ್ಯವಾಗಿದೆಯೋ ಇಲ್ಲ ಅಂತ 100ಕ್ಕೆ 100% ಅಥೆಂಟಿಕ್ ಪರೀಕ್ಷೆಗಳದು. ಮಗು ಏನಿದೆ, ಮಗುವಿಗೆ ಕಾಯಿಲೆ ಇದೆಯಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ಈ ಪರೀಕ್ಷೆ ಮಾಡೋದ್ರಿಂದನೂ ಸಹ ಅದು ಆರೋಗ್ಯವಂತ ಮಗುವೋ ಅಲ್ಲವೋ ಅಂತ ಗೊತ್ತಾಗುತ್ತೆ. ಮಗುಗೆ ತೊಂದರೆ ಇದ್ದರೆ ನಂತರ ಅದನ್ನು ಅಬಾರ್ಟ್ ಮಾಡ್ಕೋಬೋದು, ಅದು ತಂದೆ ತಾಯಿಗಳಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಆ ಪರೀಕ್ಷೆ ಲಭ್ಯವಿದೆ. ನಂತರ ಮಗು ಹುಟ್ಟಿದ ಮೇಲೆ ನವಜಾತ ಶಿಶು ಪರೀಕ್ಷೆ ಇದೆ, ಅಂದರೆ ಹುಟ್ಟಿದ ಮಗು ಆರೋಗ್ಯವಾಗಿದೆಯೋ ಇಲ್ವೋ. ಕೆಲವೊಂದು ಪರೀಕ್ಷೆಗಳು ನವಜಾತ ಶಿಶುಗಳಲ್ಲಿ ಮಾಡೋದ್ರಿಂದ ಮುಂದಿನ ದಿನದಲ್ಲಿ ಆ ಮಗು ಕಾಯಿಲೆಗೆ ತುತ್ತಾಗದೇ ಇರೋ ಹಾಗೆ ಅದನ್ನು ತಡಿಬಹುದು. ಉದಾಹರಣೆಗೆ ಫಿನೈಲ್ ಕಿಟನ್ಯೂರಿಯಾ ಅಂತ ಒಂದು ತೊಂದರೆ ಇದೆ. ಅಂಥ ಮಕ್ಕಳಿಗೆ ಫಿನೈಲ್ ಅಲಿನಿನ್ ಇರುವಂತಹ ಆಹಾರನ ಕೊಡದೇ ಇದ್ದಾಗ ಆ ಮಗು ನಾರ್ಮಲ್ ಆಗೇ ಇರುತ್ತೆ. ಗ್ಯಾಲೆಕ್ಟೋಸೀಮಿಯಾ ಅಂತ ಇನ್ನೊಂದು ಕಾಯಿಲೆ ಇದೆ. ಆ ಮಗು ಹುಟ್ಟಿದ ತಕ್ಷಣ ಆ ಮಗುವಿಗೆ ತೊಂದರೆ ಇದೆ ಅಂತ ಗೊತ್ತಾದರೆ ಅದಕ್ಕೆ ಹಾಲನ್ನ ಕೊಡಬಾರ್ದು, ಅದು ಜೀವನ ಪರ್ಯಂತ ಹಾಲನ್ನೇ ಕುಡಿಯಾಗಿಲ್ಲ. ಅವಾಗ ಅದು ಚೆನ್ನಾಗೇ ಇರುತ್ತೆ, ಎಲ್ಲರ ಥರ ಆರೋಗ್ಯವಾಗಿರುತ್ತೆ. ಹಾಲೇನಾದರೂ ಆ ಮಗುವಿಗೆ ಕೊಟ್ಟರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಆ ಮಗುವಿಗೆ ಇಲ್ಲದ ಕಾರಣ ಅದು ಮರಣವನ್ನಪ್ಪುವ ಸಾಧ್ಯತೆ ಇದೆ. ಹಾಗಾಗಿ ಮೊದಲನೇದಾಗಿ ವಾಹಕ ಪರೀಕ್ಷೆ ಮಾಡಿಸ್ಕೋಬೋದು. ಅಂದರೆ ಮದುವೆ ಆಗಬೇಕು ಅಂತ ಬಯಸ್ತಿರುವಂತಹ ಗಂಡು ಹೆಣ್ಣು ಸಂಬಂಧಿಕರಾಗಿದ್ದರೆ ಅಥವಾ ವಯಸ್ಸು ಜಾಸ್ತಿ ಆಗಿದ್ದರೆ, ಏನಾದರೂ ತೊಂದರೆಗಳು ಇದ್ದಂಥ ಪಕ್ಷದಲ್ಲಿ. ನಂತರ ಗರ್ಭಿಣಿಯಾದಾಗ ಬೆಳೆಯುತ್ತಿರುವ ಭ್ರೂಣ ಚೆನ್ನಾಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಟೆಸ್ಟ್ಗಳಿದೆ. ಮಗು ಹುಟ್ಟಿದ ನಂತರ ಆ ಮಗು ಚೆನ್ನಾಗಿದೆಯಾ ಇಲ್ವಾ, ಅದಕ್ಕೇನಾದರೂ ತೊಂದರೆ ಆಗಬಹುದಾ ಮುಂದೆ ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕೆ ಟೆಸ್ಟ್ಗಳಿದೆ. ಹಾಗಾಗಿ ವಾಹಕ ಪರೀಕ್ಷೆ ಮತ್ತು ಪ್ರಸವ ಪೂರ್ವ ಒಂದು ವೈಜ್ಞಾನಿಕ ಪರೀಕ್ಷೆ, ನವಜಾತು ಶಿಶುಗಳ ಪರೀಕ್ಷೆ, ಇವೆಲ್ಲ ಜೆನೆಟಿಕ್ ಟೆಸ್ಟ್ಗಳು. ಇವುಗಳನ್ನು ಮಾಡೋದ್ರಿಂದ ಇದರಲ್ಲಿ ಮುಖ್ಯವಾಗಿ ಆಮ್ನಿಯೋಸಿಂಟಸಿಸ್ ಅಂತ ಮಾಡ್ತಾರೆ, ಕೊರಿಯಾನಿಕ್ ವಿಲೇ ಸ್ಯಾಂಪ್ಲಿಂಗ್ ಮಾಡ್ತಾರೆ, ಕಾರ್ಡೋಸಿಂಟಸಿಸ್ ಅಂತ, ಇವೆಲ್ಲ ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆಗಳು. DNA ಟೆಸ್ಟ್ ಮಾಡ್ತಾರೆ, ವರ್ಣತಂತುಗಳನ್ನು ಟೆಸ್ಟ್ ಮಾಡ್ತಾರೆ, ಆಮೇಲೆ ಹಾರ್ಮೋನ್ಗಳನ್ನು ಟೆಸ್ಟ್ ಮಾಡ್ತಾರೆ, ಎಂಜೈಮ್ಸ್ಗಳನ್ನ ಟೆಸ್ಟ್ ಮಾಡ್ತಾರೆ. ಇದನ್ನೆಲ್ಲ ಮಾಡೋದ್ರಿಂದ ಓವರಾಲ್ ಆಗಿ ಮಗು ಮತ್ತು ಮೊದಲು ಗಂಡು ಹೆಣ್ಣು ಚೆನ್ನಾಗಿದ್ದಾರ, ನಂತರ ಮಗು ಚೆನ್ನಾಗಿದೆಯಾ, ಹುಟ್ಟಿದ ನಂತರ ಮಗುವಿನ ಆರೋಗ್ಯ ಹೇಗಿದೆ, ಇದೆಲ್ಲ ಸಂಪೂರ್ಣವಾಗಿ ನಮಗೆ ಲಭ್ಯವಿರೋದ್ರಿಂದ ಈಗ ವೈಜ್ಞಾನಿಕತೆ ತುಂಬ ಎತ್ತರದಲ್ಲಿದೆ, ಉತ್ತುಂಗದಲ್ಲಿದೆ. ಅದರಲ್ಲೂ ವೈದ್ಯಕೀಯ ವಿಜ್ಞಾನ ಇನ್ನೂ ಚೆನ್ನಾಗಿ
ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಇದರನ್ನ ಸದ್ಬಳಕೆ ಮಾಡಿಕೊಂಡು ನಾವು ಮಗುವಿನ ಮುಂದಿನ ಜನಾಂಗದ ಒಂದು ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು. ಹಾಗಾಗಿ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅರಿವಿರಬೇಕು. ಇದೆಲ್ಲ ಇದೆ, ಲಭ್ಯ ಇದೆ ಅಂತ ಗೊತ್ತಾದಾಗ ಮುಂದಿನ ದಿನದಲ್ಲಿ ಎಲ್ಲಿ ಲಭ್ಯ ಇದೆ ಅಂತ ನಾವು ಅದನ್ನ ಹುಡುಕಿ ಖಂಡಿತವಾಗ್ಲೂ ಈ ಎಲ್ಲಾ ಸೌಲಭ್ಯಗಳನ್ನ ನಾವು ಬಳಸ್ಕೋಬಹುದು. ನಮಸ್ಕಾರ. ಮೈಸೂರು ವಿವಿ ಜೆನೆಟಿಕ್ ಹಾಗೂ ಜೆನೋಮಿಕ್ಸ್ ಅಧ್ಯಯನ ವಿಭಾಗದ ಮುಖ್ಯಸ್ಥೆ ಪ್ರಾಧ್ಯಾಪಕಿ ಡಾಕ್ಟರ್ ಸುತ್ತೂರು ಎಸ್ ಮಾಲಿನಿ. ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ನಂತರ ಬಿಎಡ್, ಜೆನೆಟಿಕ್ ಅನಾಲಿಸಿಸ್ ಆಫ್ ಅ ಫ್ಯೂ ಪೀಡಿಯಾಟ್ರಿಕ್ ಡಿಸಾರ್ಡರ್ಸ್ ಇನ್ ಮೈಸೂರು ಪಾಪ್ಯುಲೇಷನ್. ಸುಮಾರು 2.5 ದಶಕಗಳ ಕಾಲ ಬೋಧನೆ ಹಾಗೂ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಗಳಲ್ಲಿ ಮಾನವ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 90ಕ್ಕೂ ಅಧಿಕ ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 13 ಸಂಶೋಧನಾ ವಿದ್ಯಾರ್ಥಿಗಳು, 8 ಎಂಫಿಲ್ ವಿದ್ಯಾರ್ಥಿಗಳು ಹಾಗೂ 60ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಮೇಜರ್ ಪ್ರಾಜೆಕ್ಟ್ಗಳಿಗೆ ಮಾರ್ಗದರ್ಶನ, ಪುರುಷ ಹಾಗೂ ಮಹಿಳೆಯರ ಬಂಜೆತನ, ಬೊಜ್ಜು ಹಾಗೆ ಬಂಜೆತನಕ್ಕಿರುವ ಸಂಬಂಧ, ಮರುಕಳಿಸುವ ಗರ್ಭಪಾತ, ಪಿಸಿಒಡಿ ಸಂಬಂಧಿತ ಅನೇಕ ಕಾಯಿಲೆಗಳ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಅನುವಂಶೀಯ ಕಾಯಿಲೆಗಳು, ವೈದ್ಯಕೀಯ ವೈರುಧ್ಯಗಳು, ಕ್ಯಾನ್ಸರ್, ಪುರುಷ ಹಾಗೂ ಮಹಿಳೆಯರ ಲೈಂಗಿಕ ಆರೋಗ್ಯ ಸಂಬಂಧಿತ ಪುಸ್ತಕಗಳನ್ನು ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ. ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಸುಮಾರು 270ಕ್ಕೂ ಅಧಿಕ ವಿಡಿಯೋಗಳನ್ನು ನಿರ್ಮಿಸಿ ಮಾತು ವಿತ್ ಮಾಲಿನಿ ಎನ್ನುವಂಥ ಯೂಟ್ಯೂಬ್ ಚಾನೆಲ್ನಡಿ ಪ್ರಕಟಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದ ಮಾನವ ಸಂಪನ್ಮೂಲ ಕೇಂದ್ರದ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55ರಿಂದ 8:05ರವರೆಗೆ.